ನಮಸ್ಕಾರ. ಹೇಗಿದೆ ನಿಮ್ಮ ವ್ಯಭಿಚಾರ? ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಮನೆಯಲ್ಲೇ ಕೂತು ಆರೋಗ್ಯಕರವಾದ ಸ್ವಾದಿಷ್ಟ ಸಾಫ್ಟ್ವೇರ್ ಬರೀಬೇಕು ಅನ್ನೋ ಆಸೆ ಇದೆ ಅಲ್ವಾ? ಮೈಕ್ರೋಸಾಫ್ಟು, ಗೂಗಲ್ಲು ಇವ್ರ ಮೇಲೆಲ್ಲ ಡಿಪೆಂಡ್ ಆಗದೇನೆ ನಿಮ್ಮದೇ ಸಣ್ಣ ಪುಟ್ಟ ಸಾಫ್ಟ್ವೇರ್ಗಳನ್ನ ಬರ್ಕೋಬೇಕು ಅನ್ನೋ ಹಂಬಲ ನಿಮ್ಮ ಮನಸ್ಸಲ್ಲಿ ತುಡಿತಿರ್ಬೇಕಲ್ವಾ? ಅದೇ ನಿಟ್ಟಿನಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ನಮ್ಮ ಕಾರ್ಯಕ್ರಮ ಸಾಫ್ಟ್ವೇರ್ ಅರಮನೆ. ಪ್ರಾಯೋಜಕರು ಬಸವರಾಜು ಕೋಆಪರೇಟಿವ್ ಬ್ಯಾಂಕ್, ಫಾರ್ಮರ್ಲಿ ನೋನ್ ಆಸ್ ಮೈಕ್ರೋಸಾಫ್ಟ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬರ್ತಿದ್ದಾರೆ ಹೈಟೆಕ್ ಹೆಂಡತಿಯವರು. ಇವರು ಅವರದೇ ಆದಂತಹ 150ಕ್ಕೂ ಹೆಚ್ಚು ಸಾಫ್ಟ್ವೇರ್ ಕೃತಿಗಳನ್ನ ರಚಿಸಿದ್ದಾರೆ. 2ನೇ ವಯಸ್ಸಲ್ಲೇ ಕಂಪ್ಯೂಟರ್ ಆನ್ ಮಾಡೋದು ಕಲ್ತ್ಕೊಂಡ್ರು. 3ನೇ ವಯಸ್ಸಲ್ಲಿ ಅದೇ ಕಂಪ್ಯೂಟರ್ನ ಆಫ್ ಮಾಡೋದು ಕಲ್ತ್ಕೊಂಡ್ರು. ಈ 1 ವರ್ಷ ಕಂಪ್ಯೂಟರ್ನ ಹಾಗೆ ಓಡಕ್ ಬಿಟ್ಟಿದ್ದಕ್ಕೆ ಅವ್ರ ತಂದೆ ಕೆಲವು ಒದೆ ತಿನ್ನೋದನ್ನು ಕಲ್ತ್ಕೊಂಡ್ರು. ಹೀಗೆ ಕಲಿಕೆಯೇ ದೇಶದ ಬುನಾದಿ ಅಂತ ಗಾಂಧೀಜಿ ಹೇಳಿದ್ದನ್ನ ಹಾಗೇ ಪಾಲಿಸ್ಕೊಂಡು ಬಂದಿದ್ದಾರೆ. ಇವತ್ತು ಅವ್ರು ನಮಗೆ ಯಾವ ಕೃತಿ ಹೇಳ್ಕೊಡ್ತಾರೆ, ಯಾವ ಸಾಫ್ಟ್ವೇರ್ ಬರೆಯೋದನ್ನ ಹೇಳ್ಕೊಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಸ್ವಾಗತ ಹೈಟೆಕ್ ಹೆಂಡತಿಯವರೇ. ಹೆಲೋ ವರ್ಲ್ಡ್. ಹೈಟೆಕ್ ಹೆಂಡತಿಯವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ನಮಗೆ ಯಾವ ಪ್ರೋಗ್ರಾಮ್ ಬರೆಯೋದನ್ನ ಹೇಳ್ಕೊಡ್ತೀರಾ? ನಾನಿವತ್ತು ನಿಮ್ಮೆಲ್ರಿಗೂ ಸಮ್ ಆಫ್ ಎನ್ ನಂಬರ್ಸ್ ಬರೆಯೋ ಪ್ರೋಗ್ರಾಮ್ನ ಹೇಳ್ಕೊಡ್ತೀನಿ. ನೀವೆಲ್ಲ ಇದನ್ನ ಕಲ್ತಾದ್ಮೇಲೆ ಕ್ಯಾಲ್ಕುಲೇಟರ್ಸ್ ಎಲ್ಲ ಯೂಸೇ ಮಾಡಬೇಕಾಗಿಲ್ಲ, ಈಗಲೇ ಹೋಗಿ ಬಿಸಾಕ್ಬಿಡಿ. ವಾರೇವಾ, ಎಂಥ ಅದ್ಭುತವಾದ ಸಾಫ್ಟ್ವೇರ್ ಇದಂತ. ಇದಕ್ಕೆ ಮುಂಚೆ ಲೆಕ್ಕ ಹಾಕೋಬೇಕಾದ್ರೆ ನಾವು ಶಾನ್ಭೋಗ್ರ ಹತ್ರ ಹೋಗ್ಬೇಕಾಗ್ತಿತ್ತು. ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದ್ಬಿಟ್ಟಿದೆ, ಬಹಳ ಮುಂದುವರೆದಿದೆ. ಹೌದು, ಹಾಗಾದ್ರೆ ಶುರು ಮಾಡಿ. ಇಲ್ಲ, ಯಾಕೆ? ನಾನು ಹೇಳೋದನ್ನ ನೀವೆಲ್ಲರೂ ಬರ್ಕೋಬೇಕು. ಅವ್ರು ಬರ್ಕೊಳಕ್ಕೆ ಏನಾದ್ರು ತೊಗೊಂಡು ಬರೋವರೆಗೂ ನಾನು ಹೀಗೆ ಸುಮ್ಮನೆ ಕೂತಿರ್ತೀನಿ. ಸರಿ, ಎಲ್ಲರೂ ಹೋಗಿ ಪೇಪರು ಪೆನ್ನು ತಗೊಂಡ್ಬನ್ನಿ, ಬರ್ಕೋತಾರೆ. ಥೂ ಅದನ್ನೆಲ್ಲ ಮಾಡಬೇಡಿ. ಎಲ್ಲರೂ ಹೋಗಿ, ನಾನೇ ಒಂದು ಕೂತ್ ಬರ್ದಿದ್ದೀನಿ ನೋಟ್ ಟೇಕಿಂಗ್ ಆ್ಯಪ್, ಅದನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅವ್ರು ಎಲ್ಲರೂ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಬರೋವರೆಗೂ ನಾನು ಹೀಗೆ ಅರ್ಧ ಗಂಟೆ ಸುಮ್ಮನೆ ಕೂತಿರ್ತೀನಿ. ಅದು ಎಲ್ಲರೂ ಡೌನ್ಲೋಡ್ ಮಾಡೋದ್ರಿಂದ ನಂಗೆ ಈಗ ಒಂದು ಮೆಸೇಜ್ ಬಂತು, ನೀವು ಮುಂದುವರಿಸಿ. ಹೌದಾ? ಬನ್ನಿ ಶುರು ಮಾಡೋಣ. ಹಾಗಾದರೆ ನಾನು ನಿಮ್ಗೆ ಇವತ್ತು ಸಮ್ ಆಫ್ ಎನ್ ನಂಬರ್ಸ್ ಬರೆಯೋದನ್ನ ಹೇಳ್ಕೊಡ್ತೀನಿ. ನಾವು ಇದಕ್ಕೆ ಸಿ ಭಾಷೆನ ಉಪಯೋಗಿಸೋಣ. ಈ ಸಿ ಭಾಷೆ ಏನಿದೆ, ಇದು ಆದಿ ಭಾಷೆ ಅಂತ ಖ್ಯಾತಿ ಪಡೆದಿದೆ. ನಾವು ಇದಕ್ಕೆ ಟರ್ಬೋ ಸಿ ಕಂಪೈಲರ್ ಬೇಕಾಗುತ್ತೆ. ಹೋಗಿ ಅದನ್ನೆಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಒಂದು ಕಂಪ್ಯೂಟರ್ ಕೂಡ ಬೇಕಾಗುತ್ತೆ. ಈ ಸಂಖ್ಯೆಗಳನ್ನೆಲ್ಲ ಕೂಡೋದಕ್ಕೋಸ್ಕರ ನಮಗೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಇದನ್ನ ಬೇಕಾಗಿರೋ ಸಾಮಗ್ರಿಗಳನ್ನ ಇವಾಗ ಹೇಳ್ತೀನಿ, ಎಲ್ಲರೂ ಬರ್ಕೊಳ್ಳಿ. ಹೇಳ್ತೀನಿ ಕೇಳಿ. ಸಮ್ ಆಫ್ ಎನ್ ನಂಬರ್ಸ್ ಮಾಡಲು ಬೇಕಾದ ಸಾಮಗ್ರಿಗಳು stdio.h, ಇಂಟ್ ಮೇನ್ ಫಂಕ್ಷನ್, ಪ್ರಿಂಟ್ಎಫ್ ಎನ್ ನಂಬರ್ಸ್ ಯಾವುದು ಅಂತ ಕೇಳೋದಕ್ಕೆ, ಸ್ಕ್ಯಾನ್ಎಫ್ ಯೂಸರ್ ಇನ್ಪುಟ್ ಸ್ವೀಕರಿಸೋದಕ್ಕೆ, ಒಂದು ಅರೆ ಯೂಸರ್ ಇನ್ಪುಟ್ ಸ್ಟೋರ್ ಮಾಡೋದಕ್ಕೆ, ಒಂದು ಫಾರ್ ಲೂಪ್, ಆ ಫಾರ್ ಲೂಪ್ಗೆ ಒಂದು ಇಂಡೆಕ್ಸ್ ವೇರಿಯೇಬಲ್, ಕೊನೆಯದಾಗಿ ಗಾರ್ನಿಷ್ ಅನ್ನೋ ಥರ ಪ್ರಿಂಟ್ ಮಾಡೋದಕ್ಕೆ ಮತ್ತೊಂದು ಪ್ರಿಂಟ್ಎಫ್, ಒಂದು ರಿಟರ್ನ್ ಸ್ಟೇಟ್ಮೆಂಟ್. ಈಗ ಮಾಡುವ ವಿಧಾನ. ಕಂಪ್ಯೂಟರ್ನ ಆನ್ ಮಾಡಿ. ಆನ್ ಮಾಡಾದ್ಮೇಲೆ ಟರ್ಬೋ ಸಿ ಎಡಿಟರ್ನ ಓಪನ್ ಮಾಡಿ. ನೀವು ಈ ವಿಂಡೋಸ್ನ ಉಪಯೋಗಿಸದೆ ಅದ್ಯಾವುದೋ ಲಿನಕ್ಸು ಯೂನಕ್ಸು ಅಂತೆಲ್ಲ ತಲಹಾಟೆ ಮಾಡಿದ್ರೆ ಅದು ನಿಮ್ಮ ಹಣೆ ಬರ. ನಿಮಗೆ ಟರ್ಬೋ ಸಿ ಭಾಗ್ಯ ಇಲ್ಲ ಅಷ್ಟೇ. ಇವಾಗ stdio ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಾದ್ಮೇಲೆ ಒಂದು ಇಂಟ್ ಮೇನ್ ಫಂಕ್ಷನ್ ಕೂಡ ಬರ್ಕೊಳ್ಳಿ. ಅದನ್ನು ಬರ್ಕೊಂಡಾದ್ಮೇಲೆ ಈ ಕೆಳಗೆ ಕಾಣಿಸೋ ಕೋಡ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗೆಲ್ಲ ಹೀಗೆ ತಾನು ಕೋಡಿಂಗ್ ಮಾಡೋದು, ಆ ಸ್ಟ್ಯಾಕ್ ಓವರ್ಫ್ಲೋಯಿಂದ ತೊಗೊಂಡ್ಬರೋದು, ಇಲ್ಲಿ ಪೇಸ್ಟ್ ಮಾಡೋದು ಬಹಳ ಸುಲಭ. ಇವಾಗ ಅದನ್ನೆಲ್ಲ ಮಾಡಿದ್ರ ಈಗ ಇಡೀ ಪ್ರೋಗ್ರಾಮ್ನ ಒಂದು ಚೀಟಿ ತೊಗೊಂಬಂದು ಬರ್ಕೊಂಡ್ಬಿಡಿ. ಈ ಚೀಟಿನ ಅಲ್ಲೇ ಇರೋ ಒಂದು ಎಕ್ಸಾಮಿನರ್ ಎಲ್ಲೋ ಒಂದು ಕಡೆ ಇರ್ತಾರೆ, ಆ ಎಕ್ಸಾಮಿನರ್ ಹತ್ರ ಹೋಗಿ ವೆರಿಫೈ ಮಾಡಿಸ್ಕೊಂಬಿಡಿ. ವೆರಿಫೈ ಮಾಡಿಸ್ಕೊಂಡು ಆದಮೇಲೆ ಬಿಲ್ಡ್ ಆ್ಯಂಡ್ ರನ್ ಮಾಡಿಬಿಡಿ. ಬಿಲ್ಡ್ ಆ್ಯಂಡ್ ರನ್ ಮಾಡಿದ್ಮೇಲೆ ಸಮ್ ಆಫ್ ಎನ್ ನಂಬರ್ಸ್ ಪ್ರೋಗ್ರಾಮ್ ರೆಡಿ. ಅದೇ ಎಷ್ಟು ಸುಲಭ ಇದಂತೂ. ಹೌದು, ವೆರಿ ಈಸಿ ಇವಾಗ ಕೋಡಿಂಗ್ ಮಾಡೋದಂತೂ. ಇವಾಗ ನೀವೆಲ್ಲ ಹೋಗಿ ರನ್ ಮಾಡಿ ಪ್ರೋಗ್ರಾಮ್ನ. ಅವರು ಮಾಡ್ತಿರ್ತಾರೆ, ಅಷ್ಟರಲ್ಲಿ ನಾವು ಮಾತು ಮುಂದುವರ್ಸೋಣ. ಇದರಲ್ಲಿ ಎಷ್ಟು ಸಂಖ್ಯೆಗಳನ್ನು ಕುಡ್ಕೋಬಹುದು? ಏನ್ರಿ, ನಿಮ್ಗೆ ತಲೆ ಸ್ವಲ್ಪ ಬುದ್ಧಿನೇ ಇಲ್ಲ. ಎಷ್ಟು ನಂಬರ್ಸ್ ಬೇಕಾದ್ರೂ ಕೂಡ್ಕೋಬಹುದು. ಯೂಸರ್ ಇನ್ಪುಟ್ ಮಾಡ್ತಾ ಮಾಡ್ತಾ ಕೈಯೇ ಸೌದೋಗುತ್ತೆ. ಓಹೋ, ವಾಟ್ ಎ ಫೈನ್. ಈಗ ಇದರಲ್ಲಿ ಯಾವ್ಯಾವ ಥರ ಸಂಖ್ಯೆಗಳೆಲ್ಲ ಕುಡ್ಕೋಬಹುದು? ಪಾಸಿಟಿವ್, ನೆಗೆಟಿವ್, ಇರ್ರಾಷನಲ್, ಪ್ರೈಮ್? ನೋಡಿ, ಇದರಲ್ಲಿ ಯಾವ ಥರ ನಂಬರ್ಸ್ ಬೇಕಾದ್ರೆ ಕೂಡ್ಕೋಬಹುದು. ಇಮ್ಯಾಜಿನರಿ ಒಂದು ಬಿಟ್ಟು
ನಾವು ಈ ಸಂಖ್ಯೆಗಳಲ್ಲಿ ಭೇದ ಭಾವ ಮಾಡಲ್ಲ. ಅರೆ ಒಳ್ಳೇದು. ನೀವು ಈ 3ನೇ ವಯಸ್ಸಿಂದ ಕೋಡಿಂಗ್ ಮಾಡ್ಕೊಂಡ್ ಬಂದಿದ್ದೀರಲ್ವಾ? ಹೌದು, ನೀವು ಆಗ್ಲೇ ಹೇಳ್ದಂಗೆ ನಾನು ಸುಮಾರು 2ನೇ ವಯಸ್ಸಿನಲ್ಲಿ ಕಂಪ್ಯೂಟರ್ನ ಆನ್ ಮಾಡೋದ್ ಕಲಿತೆ. ಸುಮಾರು UKG ಹೊತ್ತಿಗೆ ಪ್ರೋಗ್ರಾಮಿಂಗ್ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ದೆ. ಆಗ ದರಿದ್ರ ಬೇಸಿಕ್ ಅನ್ನೋದಿತ್ತು. ಈ LT90 RT40 ಇದನ್ನೆಲ್ಲ ಉಪಯೋಗಿಸಿ ಚಿತ್ರ ಬಿಡಿಸ್ಕೊತಾ ಇದ್ದೆ ಅಷ್ಟೇ. ಆವಾಗೆಲ್ಲ ತಾಜ್ ಮಹಲ್ ಬಿಡಿಸ್ತಾ ಇದ್ದೆ, ನಮ್ಮ ಮನೆ, ನಮ್ಮ ಮಿಸ್ ಮನೆ, ನಮ್ಮ ಅಜ್ಜಿ ಮನೆ, ಇದೆಲ್ಲ ಚಿತ್ರ ಬಿಡಿಸ್ತಿದ್ದೆ. ನನ್ನ ಟೀಚರು ಇದನ್ನ ನೋಡಿ ಮುಂದಿನ ಬಿಲ್ ಗೇಟ್ಸ್ ಅಂದ್ರು ನನ್ನ. ನಾನು ಆ ಚಿಕ್ಕ ವಯಸ್ಸಿಂದಾನೇ ಈ ಪ್ರೋಗ್ರಾಮಿಂಗ್ ಅಲ್ಲಿ ಒಂದು ಕುತೂಹಲ ಬೆಳೆಸಿದ್ದೀನಿ. ಶಾಬಾಸ್. ನಿಮಗೆ ಹಿರಿಯರ ಪ್ರೋತ್ಸಾಹ ಎಲ್ಲ ಸಿಗ್ತಾ? ಹಾ, ನನ್ನ ತಾತ ಪ್ರೋಗ್ರಾಮಿಂಗ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಕನ್ಸು ಕಂಡಿದ್ರು. ಬಟ್ ಪಾಪ ಅವಾಗ ಪ್ರೋಗ್ರಾಮಿಂಗು ಈ ಕಂಪ್ಯೂಟರ್ ಅನ್ನೋದೇ ಇರಲಿಲ್ಲ. ಸೊ ಅವ್ರ ಕನಸು ಹಾಗೆ ಉಳ್ಕೊಂತು. ಅದಕ್ಕೋಸ್ಕರ ನಾನು ನನ್ನ ವಿಜ್ಞಾನದ ಮೇಲೆ ನನ್ನೊಂದು ಕೋಪಾಗ್ನಿ ಶಮನ ಮಾಡಲೇಬೇಕು ಅಂತ ಹೇಳಿ ಬಹಳ ಚಿಕ್ಕ ವಯಸ್ಸಿಂದಾನೆ ಈ ಪ್ರೋಗ್ರಾಮಿಂಗ್ ಅನ್ನೋ ತಲಹರಟೆಗಳನ್ನೆಲ್ಲ ಶುರು ಮಾಡಿಕೊಂಡೆ. ಕೋಪಾಗ್ನಿ ಶಮನ. ಲಾಸ್ಟ್ ಟೈಮ್ ಎಲ್ಲ ನಾನು ಟಿವಿಲಿ ಬಂದಾಗ ಇಷ್ಟೊಂದು ಕನ್ನಡ ಪದ ಉಪಯೋಗಿಸೇ ಇರಲಿಲ್ಲ. ಹೌದು, ನಾನು ಕನ್ನಡ ಕಲಿ ಆ್ಯಪ್ ಅನ್ನ ಒಂದು ಡೆವಲಪ್ ಮಾಡಿದ್ದೀನಿ. ಈ ಆ್ಯಪ್ ಅಲ್ಲಿ ವರ್ಲ್ಡ್ ಅಲ್ಲಿರೋ ಎಲ್ಲ ಡಿಕ್ಷನರಿನೂ ಹಾಕ್ಬಿಟ್ಟಿದ್ದೀನಿ. ಈ ಸಾರು ಮೆಣಸಿನ ಪುಡಿ ಹಾಕೋ ಥರ. ಈ ಆ್ಯಪ್ ಏನಿದೆ ದಿನಕ್ಕೊಂದೊಂದು ರ್ಯಾಂಡಮ್ ಪದಗಳನ್ನ ಕೊಡುತ್ತೆ. ಹೀಗೆ ನಾನು ಕಲ್ತು ಇವಾಗ ಆದಿಕವಿ ಪಂಪ ಇದ್ನಲ್ಲ ಅವನನ್ನು ಮೀರ್ಸೋಷ್ಟು ಕನ್ನಡ ಕಲ್ತಿದ್ದೀನಿ. ನೀವನ್ನೆಲ್ಲ ಮಾಡ್ಕೊಳ್ಳಿ. ಬೆಲೆ ಮಾಡ್ಕೋತೀನಿ. ನಿಮಗೆ ಈ ಇಂಟರ್ನೆಟ್ ಹೇಗೆ ಸಹಾಯ ಮಾಡಿದೆ? ನೋಡಿ, ನೀವು ಇಂಟರ್ನೆಟ್ ಅಂದಾಗ ನನಗೆ ಜ್ಞಾಪಕ ಬಂತು. ಇವತ್ತು ಆ್ಯಕ್ಚುಲಿ ಇಂಟರ್ನೆಟ್ ಜನ್ಮಾಷ್ಟಮಿ. ಸೊ ನಾನು ಇಲ್ಲಿ ಬರೋದಕ್ಕೆ ಮುಂಚೆನೆ ಮನೇಲೆಲ್ಲ ಪೂಜೆ ಮಾಡಿಕೊಂಡು ಈ ರೌಟರ್ಸ್ಗೆ, ಇಂಟರ್ನೆಟ್ ಡಿವೈಸ್ಗೆಲ್ಲ ಪೂಜೆ ಮಾಡ್ಕೊಂಡೇ ಬಂದೆ. ನೋಡಿ ಇಲ್ಲಿ. ಓಹೋ ಏನ್ರಿ ಭರ್ಜರಿ ಫಿಂಗರಿಂಗ್ಸ್ ನಿಮ್ದು. ಹೌದ್ರಿ, ಇದು ನೋಡಿ ನನ್ನ ಮದ್ವೆದು. ಇದು ನಮ್ಮ ಯಜಮಾನ ನನ್ನ ಫಸ್ಟ್ ಆ್ಯಪ್ ರನ್ ಆದಾಗ ಕೊಡಿಸಿದ್ರು. ಇದು ನಮ್ಮ ಅಮ್ಮ ನನ್ನ ಫಸ್ಟ್ ಆ್ಯಪ್ ಒಂದು ಚಿಕ್ಕ ವಯಸ್ಸಿನಲ್ಲಿ ಕೊಡಿಸಿದ್ರು. ಇದು ನಾನೇ ನನ್ನ ಫಸ್ಟ್ ಟೈಮ್ ನನ್ನ ಬಿಲ್ಡ್ ರನ್ ಆದಾಗ ತಗೊಂಡಿದ್ದು. ಇದ್ಯಾವುದೋ ಒಂದು ಬೆರಳು ಖಾಲಿ ಇದೆ. ಅದು ನನ್ನ ಬಿಲ್ಡ್ ಫೇಲ್ ಆದಾಗ ನಮ್ಮ ಯಜಮಾನ್ರ ಉಂಗುರನ ಕಿತ್ಕೊಂಡ್ಬಿಟ್ರು ರೀ. ಅಯ್ಯೋ ಪಾಪ. ನಾವು ಇಂಟರ್ನೆಟ್ ಜನ್ಮಾಷ್ಟಮಿ ಬಗ್ಗೆ ಮಾತಾಡ್ತಿದ್ವಿ. ನಾನು ಅಷ್ಟೇ ಇವತ್ತು ನಮ್ಮ ಮನೇಲಿರೋ ರೋಟರ್ಸ್ಗೆಲ್ಲ ಹಾಲಲ್ಲಿ ಅಭಿಷೇಕ ಮಾಡ್ಬಿಟ್ಟು ಎಲ್ಲಾದ್ರ ಮೇಲೂ ಒಂದೊಂದು ಲಾಡು ಇಟ್ಬಿಟ್ಟು ಬಂದಿದ್ದೀನಿ. ನೋಡಿ, ನೀವು ಅದನ್ನ ಹೇಳಿದಾಗ ನಂಗೊಂದು ಜ್ಞಾಪಕ ಬರುತ್ತೆ. ಒಂದು ಸುಮಾರು ದಿನದಿಂದ ಒಂದು ರೂಮರ್ ಹರಡ್ಬಿಟ್ಟಿತ್ತು. ಅಂದ್ರೆ ನಾನೇ ಹರಡಿಸಿದ್ದು. ನಮ್ಮನೆ ರೌಟರು ಹಾಲು ಕುಡಿಯತ್ತೆ ಅಂತ. ಇದನ್ ಕೇಳಿ ಹಲವಾರು ಭಕ್ತರು ನಮ್ಮ ಮನೆ ಮುಂದೆ ನೆರೆದು ಬಿಟ್ಟಿದ್ರು. ಈ ಹಾಲು ಕುಡಿಯೋ ರೌಟರ್ ನೋಡ್ಬೇಕು ಅಂತ. ಇಷ್ಟರಲ್ಲಿ ಒಬ್ಬ ರ್ಯಾಷನಲಿಸ್ಟ್ ನೋಡಿ ಬಂದ್ಬಿಟ್ಟು ಇವೆಲ್ಲ ಸುಳ್ಳು, ರೌಟರ್ಸ್ ಹಾಲು ಕುಡಿಯೋದೇ ಇಲ್ಲ, ಇವೆಲ್ಲ ಕ್ಯಾಪಿಲರಿ ಆಕ್ಷನ್ ಅಂತ ಅಂದ. ಅಲ್ಲೋ ದಡ್ಡ, ಇಲ್ಲಿ ಟ್ಯೂಬು ಇಲ್ಲ, ಪೈಪು ಇಲ್ಲ, ಕ್ಯಾಪಿಲರಿ ಎಲ್ಲಿಂದ ಬಂತು ಅಂತ ಕೇಳಿದ್ದಕ್ಕೆ ಅವನು ಅವೆಲ್ಲ ಗೊತ್ತಿಲ್ಲ, ಕ್ಯಾಪಿಲರಿ ಆಕ್ಷನ್ ಇದು ಅಂತ ಹೇಳ್ದ. ಅವನ್ಗೆ ಒಂದ್ ಜೀವದ ಬೆದರಿಕೆನೂ ಬಂತಂತೆ. ಈಗ ಅವನೆಲ್ಲ ಫಿನ್ಲೆಂಡ್ ಅಲ್ಲಿ ಇದಾನಂತೆ ನೋಡಿ. ಅದಿರ್ಲಿ, ಈಗ ಪ್ರೋಗ್ರಾಮ್ಸ್ ನ ಫಾಸ್ಟ್ ಆಗಿ ರನ್ ಮಾಡಕ್ಕೆ ಏನ್ ಮಾಡ್ಬೋದು? ನಾನೇನ್ ಮಾಡಿದ್ದೀನಿ ಅಂದ್ರೆ ನಮ್ಮ ಮನೇಲಿ ನಾನು ರೌಟರ್ ಸ್ಪೀಡ್ ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ 16G ಬರುತ್ತೆ. ಅದೇ 4G ಅಂತ ಒಂದಿದೆ ಅಂತ ಸರ್ಕಾರನೇ ಈಗ ತಾನೇ ಕಂಡಿಡ್ಕೊಂಡಿದೆ. ನಾನೇನ್ ಮಾಡಿದೀನಿ ಅಂದ್ರೆ 4 ರೌಟರ್ ತಗೊಂಡ್ಬಂದು ಇಟ್ಕೊಂಡಿದೀನಿ. ಒಂದ್ರ ಮೇಲೆ ಒಂದು ಸ್ಟಾರ್ಟ್ ಮಾಡಿದೀನಿ, ಸೀರಿಯಲ್ ಕನೆಕ್ಷನ್ ಕೊಟ್ಟಿದ್ದೀನಿ. ಅದರಿಂದ ನಮ್ಮ ಮನೇಲಿ 16G ಬರುತ್ತೆ. ಇದರಿಂದ ಪ್ರೋಗ್ರಾಮ್ ಫಾಸ್ಟ್ ಆಗಿ ಹೇಗೆ ಅದಿರ್ಲಿ, ಎಲ್ಲರೂ ಇಷ್ಟರಲ್ಲಿ ಪ್ರೋಗ್ರಾಮ್ನ ಕಾಪಿ ಮಾಡ್ಕೊಂಡು ರನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸರಿಯಾಗಿರೋ ಸಮ್ ಬಂದಿರಬೇಕು. ಸರಿಯಾಗಿರೋ ಸಮ್ ಬಂದಿದೆಯೋ ಇಲ್ವೋ ಅಂತ ಒಂದ್ಸರಿ ಕೈಯಲ್ಲಿ ಎಣಿಸ್ಕೊಂಡು ವೆರಿಫೈ ಮಾಡ್ಕೊಂಬಿಡಿ. ಹೈಟೆಕ್ ಹೆಂಡತಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಹೊಸ ವಿಧಾನ ತೋರಿಸ್ಕೊಟ್ಟಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು. ವೀಕ್ಷಕರೇ, ಪ್ರೋಗ್ರಾಮ್ ಬರ್ಕೊಳ್ಳಿ, ರನ್ ಮಾಡ್ಕೊಳ್ಳಿ, ಎಣಿಸ್ಕೊಳ್ಳಿ. Exit 1.